ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 580. ಯಾರ್ಯಾರು ಇನ್ನೂ ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಹೇಳಿ. ಏನು ಇವತ್ತಿನ ಕತೆ ಯಾವುದು? ಭಲೆ ರಾಮಜ್ಜ. ಭಲೆ ರಾಮಜ್ಜ. ರಾಮಜ್ಜ ಶಿವಮೊಗ್ಗದ ಹತ್ರ ಒಂದು ಹಳ್ಳಿ, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ 1-2 ಎಕರೆ ತೋಟ ಮಾಡ್ಕೊಂಡಿದ್ದಾನೆ. ಯಾವುದೋ ಸರ್ಕಾರಿ ಕಚೇರಿನಲ್ಲಿ ಪ್ಯೂನ್ ಆಗಿದ್ದವನು ಯಾಕೋ ಹಿಂಗೂ ಭೂಮಿ ಮಾಡ್ಕೊಂಡು ತೋಟ ಮಾಡ್ಕೊಂಡಿದ್ದ. 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ತಾನು SLC ಫೇಲು. ಅವನ ಹೆಂಡತಿ ಲಕ್ಷಮ್ಮ ಬರೀ 2ನೇ ಕ್ಲಾಸು. ಆದರೆ ಮಕ್ಕಳನ್ನು ಓದಿಸ್ಬೇಕು ಅಂತ ಹಠ ಹಿಡಿದು ಅವು ಬುದ್ಧಿವಂತರು ಓದಿಸ್ದ. ಮಗ MSc ಮಾಡಿ ಆತ ಬೆಂಗಳೂರಿನಲ್ಲಿ ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾನೆ. PhD ಮಾಡಿದ್ದಾನೆ. ಅವ್ರಿಗೂ ಮದುವೆ ಆಗಿದೆ, 2 ಮಕ್ಕಳಿದ್ದಾವೆ. ಇನ್ನು ಮಗಳು MCom ಮಾಡಿದ್ಲು. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಮದುವೆ ಆಗಿದೆ. ಅವಳಿಗೂ 2 ಮಕ್ಕಳು, ಇಬ್ಬರು ಬೆಂಗಳೂರಿನಲ್ಲಿ ಸುಖವಾಗಿ ಇದ್ದಾರೆ. ಈಗ ರಾಮಜ್ಜನಿಗೆ 10 ವರ್ಷ ತಿರುಗಿ ರಿಟೈರ್ಡ್ ಆಯಿತು. ಈಗ ಅವನಿಗೆ 70 ವರ್ಷ. ಈಗ ಮನೆಯಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡಿದ್ದಾನೆ. ಹತ್ತಿರದಲ್ಲೇ ತೋಟ, ಮನೆ ಮುಂದೊಂದು ಗಿಡ ಹಾಕ್ಕೊಂಡಿದ್ದಾನೆ. 1-2 ಹಸು ಕಟ್ಕೊಂಡಿದ್ದಾರೆ. ರಾಮಜ್ಜ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ತೋಟದ ಕೆಲಸ ನೋಡಿಕೊಂಡು, ಮನೆ ನೋಡಿಕೊಂಡು, ಗೋ ಸೇವೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದ. ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಮಾಡಿಸೋನು, ಕೈಲಾದ 4 ಜನಕ್ಕೆ ಸಹಾಯ ಮಾಡೋನು, ಯಾರಿಗೂ ಮೋಸ ವಂಚನೆ ಮಾಡೋವಂಥವನೇ ಅಲ್ಲ, ಮಹಾ ಸಮಾಧಾನಿ. ಆದರೆ ಆರೋಗ್ಯವಂತ, ಕಟ್ಟುಮಸ್ತಾಗಿ ಇದ್ದಾನೆ. 70 ವರ್ಷ ಅಂದ್ರೆ ಹೇಳೋಕ್ಕಾಗ್ತಿರ್ಲಿಲ್ಲ. ಆದರೆ ಏನಾಗಿತ್ತಪ್ಪ ಅಂದರೆ, ಇವನು ಗಡ್ಡ ಮೀಸೆ ಸ್ವಲ್ಪ ಬಿಟ್ಕೊಂಡಿದ್ದವನು, ತಲೆ ಕೂದಲೆಲ್ಲ ಹಣ್ಣಾಗಿದೆ, ಡೈಗಿ ಮಾಡ್ಕೊಳ್ಳೋ ಪದ್ಧತಿ ಇಲ್ಲೇ ಇಲ್ಲ. ಅವಾಗವಾಗ ಈ ಮಗ ಮತ್ತು ಮಗಳು ಇಬ್ಬರು ಸಹಿತ ಸಂಸಾರ ಸಮೇತ ಬಂದು 4 ಜನ ಇದ್ದು ಹೋಗೋರು. ಮೊಮ್ಮಕ್ಕಳಿಗೆ ಅಜ್ಜನ ಮನೆ ಅಂದರೆ ಭಾಳ ಇಷ್ಟ. ಅದರಲ್ಲೂ ಅಜ್ಜಿ ಪ್ರೀತಿಯಿಂದ ಮಾಡೋಕೋ ಊಟ ತಿಂಡಿಗಳಂತೂ ಭಾರಿ ಇಷ್ಟ. ಈ ಲಕ್ಷಮ್ಮ ಮಾಡೋ ಚಕ್ಲಿ ಕೋಡ್ಬಳೆ ರವೆ ಉಂಡೆ ಮೊಮ್ಮಕ್ಕಳಿಗೆ ಇಷ್ಟವೋ ಇಷ್ಟ. ರಾಮಜ್ಜ ಅನಿವಾರ್ಯವಾಗಿ ದಿಢೀರಂತೇಳಿ ಬೆಂಗಳೂರಿಗೆ ಯಾವುದೋ ಒಂದು ಮದುವೆಗೆ ಅಟೆಂಡ್ ಮಾಡಬೇಕಾಯ್ತು. ಹಾಗಾಗಿ ಏನು ಮಾಡಿಬಿಟ್ಟ, ಮೊದಲೇ ರಿಸರ್ವೇಷನ್ ಮಾಡ್ತಿರ್ಲಿಲ್ಲ. ಹಿಂದಿನ ನೋಡಿದರೆ ಯಾವುದು ಸಹಿತ ವೆಯ್ಟಿಂಗ್ ಲಿಸ್ಟ್ ಸಹಿತ ಭಾಳ ಕಷ್ಟ ಆಯ್ತು ಸಿಗೋದು. ಏನು ಮಾಡೋದು, ಬೆಳಗ್ಗೆ ಟ್ರೈನಿಗೆ ಹೋಗ್ಬಿಡೋದು, ಸೀದಾ ಟ್ರೈನ್ ಬರೋಷ್ಟೊತ್ತಿಗೆ ಹತ್ತು ಕೂತ್ಕೊಂಡ್ಬಿಡೋಣ ಅಂತೇಳಿ ಒಬ್ಬನೇ ಅಂತೇಳಿ ಹೇಳಿದ. ಲಕ್ಕಮ್ಮ ಏನು ಮಾಡಿದ್ಲು, ಮೊಮ್ಮಗಳು ಇಷ್ಟ ಚಕ್ಲಿ ಕೋಡ್ಬಳೆ ರವೆ ಉಂಡೆ ಎಲ್ಲ ಮಾಡಿ ಕೊಟ್ಟಿದ್ದಾಳೆ. ಇವನು ಸೀದಾ ತೊಗೊಂಡು ಸ್ಟೇಷನಿಗೆ ಬಂದ. ರೈಲು ಬರ್ತಿದ್ದಂಗೆ ಬೇಗ ಹತ್ತು ಒಂದು ಕಡೆ ಕೂತ್ಕೊಂಡ್ಬಿಟ್ಟ. ಅಂತೂ ಇಂತೂ ಅವನಿಗೆ ಸೀಟ್ ಸಿಕ್ತು ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ. ಒಂದಿಷ್ಟು ಜನ ತುಂಬಿಕೊಂಡಿದ್ದಾರೆ. ಸೀದಾ ರೈಲು ಹೋಯಿತು. ಏನು 8:15 ಎಷ್ಟೊತ್ತಿಗೆ ಅರಸೀಕೆರೆಗೆ ಬಂದಿದೆ. ಹೆಂಡತಿ ಕೊಟ್ಟು ತಿಂಡಿ ತಿಂದ ಕೂತಿದ್ದಾನೆ. ನೋಡಿದರೆ ಅರಸೀಕೆರೆ ಸ್ಟೇಷನ್ ತುಂಬ ಹುಡುಗರು. ಯಾಕೆ ಅಂತ ನೋಡಿದರೆ ಜನ ಮಾತಾಡ್ಕೊಂಡು ಕೇಳಿಸ್ತು. ಬೆಂಗಳೂರಲ್ಲಿ ಯಾರೋ ಮಿನಿಸ್ಟರ್ ಅಂತ ಅವ್ರದ್ದು ಬರ್ತ್ಡೇ. ಅದಕ್ಕೆ ಅವರ ಸೆಂಟ್ರಲ್ ಪಾರ್ಟಿ ಪ್ರೆಸಿಡೆಂಟ್ ಬೇರೆ ಬರ್ತಿದ್ದಾರೆ. ತಮ್ಮ ಬಲ ಪ್ರದರ್ಶನ ಮಾಡಬೇಕು, ಮುಂದೆ ತಾವೇ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಆ ಮಂತ್ರಿ ಪ್ರಯತ್ನ ಪಡ್ತಿದ್ರಿಂದ 1,000 ಯಾರ್ಯಾರು ಬರ್ತಾರೋ ಯೂತ್ಸ್ ಹುಡುಗರುಗಳು, ಆ ಹುಡುಗರು ಹುಡುಗಿಯರು ಬಂದವರಿಗೆಲ್ಲ ಅಲ್ಲಿ ಬಂದು ಅಟೆಂಡ್ ಆದರೆ 1,000 ರೂಪಾಯಿ. ಸರಿ, ಹಾಗಾಗಿ ಇಲ್ಲಿ ಜನವೋ ಜನ. ಇದು ಅನ್ರಿಸರ್ವ್ ಕಂಪಾರ್ಟ್ಮೆಂಟು. ಹುಡುಗರುಗಳು ರಿಸರ್ವೇಷನ್ ಅಂದರೆ ಎಲ್ಲ ಕಡೆಗೂ ನುಗ್ಗೇ ಬಿಟ್ಟು. ಇವ್ರದ್ದು D14 ಕಂಪಾರ್ಟ್ಮೆಂಟು ಇನ್ನೂ ಸಹಿತ ಒಂದಿಷ್ಟು ಹತ್ಕೊಂಡ್ಬಿಟ್ರು. ಟ್ರೈನ್ ಹೊರಡ್ತು. ಇಲ್ಲಿ ರಾಮಜ್ಜ ಏನು ಕೂತಿದ್ದ, ಅಲ್ಲಿ ಬಾಕಟ್ಟ ಎಲ್ಲ ಯಾವುದೂ ಸೀಟ್ ಖಾಲಿ ಇಲ್ಲ. ಸಂಸಾರಸ್ಥರಿದ್ದಾರೆ, ವಯಸ್ಸಾದವರಿದ್ದಾರೆ, ಮಕ್ಕಳು ಮರಿ ಎಲ್ಲ ಕೂತ್ಕೊಂಡಿದ್ದಾರೆ. ಅವ್ರು ತಿಂಡಿ ತಿಂತಿದ್ದಾವೆ, ಐಸ್ಕಂಡಿ ಚಿಪ್ ತಿಂತವೆ, ಲಾಲಿಪಾಪ್ ಇಟ್ಕೊಂಡಿದ್ದಾವೆ, ಏನೋ ನಡೀತಾ ಇದೆ. ಆದರೆ ರಾಮಜ್ಜ ಕೂತಂಥ ಜಾಗದ ಹತ್ರ ಸುಮಾರು 12 ಗುಂಪು ಹುಡುಗರದು ಬಂದುಬಿಟ್ಟಿದೆ. ಎಲ್ಲ ಒಂದೇ ಕಾಲಿದ್ದವೋ ಏನೋ. ಅದರಲ್ಲಿ 2 ಹುಡುಗಿಯರು ಬೇರೆ ಇದ್ದಾರೆ. ಎಲ್ಲರೂ ಸಹಿತ ಪ್ಯಾಂಟು ಟೀ ಶರ್ಟೇ ಹಾಕ್ಕೊಂಡಿರೋ. ಅದರಲ್ಲಿ ಅವ್ರ ಲೀಡ್ರ್ ಒಬ್ಬ ಕೆಂಪು ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ, ಬೇರೆಯವರೆಲ್ಲ ಬೇರೆ ಬೇರೆ. ನೋಡಿದರೆ ಮಹಾಪುಂಡರು, ಅಯೋಗ್ಯರು, ಯಾರು ಟಿಕೆಟೇ ತಗೊಂಡಿಲ್ಲ. ಟಿಕೆಟ್ ತಗೋಬೇಕು, ನಾವೇನು ನಮ್ಮ ಕೆಲಸಕ್ಕೆ ಹೋಗ್ತಾಯಿದ್ದೀವ, ನಮ್ಮ ಮಿನಿಸ್ಟ್ರು ಮುಂದೆ ಇವರೇ CM ಆಗ್ತಾರೆ, ಹೋಗ್ತಾ ಇದ್ದೀವಿ ಅಂಥೇಳಿ ಹೊಂಟಿಬಿಟ್ಟಿದ್ದಾರೆ. ಸರಿ, ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ಎಲ್ಲ ಕೂತಿದ್ದಾರೆ, ಇವ್ರು ಟಿಕೆಟೇ ತೊಗೊಂಡಿಲ್ಲ. ಎಲ್ಲರಿಗೂ ಕೇಳು ನೀನು ಹೇಳು ಅಂತೇಳಿ ಬೆದರಿಸಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಚಪ್ಪಳೆ ತೊಡ್ಕೊಂಡು ಶಿಳ್ಳಿ ಹಾಕ್ಕೊಂಡು ಮಂಗಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ಚಾಕ್ಲೇಟ್ ತಿಂತಿದ್ರು, ಪೇಪರ್ ಹೋಗಿ ಕಸ್ಕೊಂಡು ತಿಂದು. ಮುದುಕರಿಗೆಲ್ಲ ಹೆದರಿಸಿದ್ವು, ಹೆಂಗಸರಿಗೆಲ್ಲ ಏನೇನೋ ಚೇಡಿಸ್ತಿದ್ವು, ಏನೋ ಮಾಡ್ತಿದ್ದಾರೆ.
ಇಷ್ಟೆಲ್ಲ ಮಂಗಾಟ ಮಾಡಿದ್ದು ರಾಮಜ್ಜನ ಬಗ್ಗೆ ಇವ್ರ ದೃಷ್ಟಿ ಹರಿಯಿತು. ಘಮ ಘಮ ವಾಸನೆ ಬೇರೆ ಬರ್ತಾ ಇದೆ. ರಾಮಜ್ಜನ ಪಕ್ಕ ಇದ್ದವನಿಗೆ ವ್ಯವಸ್ಥೆ ಇಟ್ಕೊಳಪ್ಪ ಒಬ್ಬ ಕೂತ್ಬಿಟ್ಟಿದ್ದ ಹುಡುಗ. ಅದಕ್ಕೂ ಮೂಗು ಭಾಳ ಚುರುಕುಲೇ ಇಲ್ಲೇನೋ ಕೊಟ್ಬಿಳೆ ಚಕ್ಲಿ ವಾಸನೆ ಬರ್ತಾ ಇದೆ ಕಣ್ಣಲ್ಲಿ ಅಂದ್ಬಿಟ್ಟ. ಇವಕ್ಕೆಲ್ಲ ಕಿವಿ ನೆಟ್ಗಾತ ಏನು ನೋಡ್ತಾರೆ. ರಾಮಜ್ಜ ತಡೆದ್ರು ಬಿಡಲಿಲ್ಲ, ಚೀಲ ತಗೊಂಡೇ ಬಿಟ್ಟರು. 25 ಕೋಡ್ಬಳೆ, 25 ಚಕ್ಲಿ, 25 ರವೆ ಉಂಡೆ, 12 ಜನ ಇದ್ರು. ಎಲ್ಲ ತಗೊಂಡ್ರು. ಅವನದೇನು ಹೋಗ್ಬೇಕು, ಅವ್ರ ಅಪ್ಪಂದೇನು ಹೋಗ್ಬೇಕು. ರಾಮಜ್ಜ ತಾನೆ ಎಲ್ಲ ತಗೊಂಡು ಚೆನ್ನಾಗಿದೆ ಮುದ್ಕ ಸುಮ್ಮನೆ ಕುತ್ಕ ಅಂತ ಹೇಳಿ ತಿಂದುಬಿಟ್ರು. ರಾಮಜ್ಜನಿಗೆ ಇವ್ರು ತಿಂದಿದ್ದಕ್ಕೆ ಬೇಜಾರಿಲ್ಲ, ಆದರೆ ಮೊಮ್ಮಕ್ಕಳಿಗೆ ಏನು ಮಾಡೋದಪ್ಪ, ಏನು ಉಳಿಸ್ಲಿಲ್ಲಲ್ಲ, ಇವ್ರ ಮನೆ ಹಾಳಾಗೋಗ ಅಂತ ಬೈಕೊಂಡ. ಸರಿ, ಜನ ಎಲ್ಲ ಟ್ರೈನಲ್ಲಿ ಕೂತವರು ಪ್ರಯಾಣಿಕರೆಲ್ಲ ಬೈಕೊಳ್ತಿದ್ದಾರೆ. ಆದರೆ ಹುಡುಗರುಗಳನ್ನ ಎದುರಿಸೋದು ಹೆಂಗೆ? ಎಲ್ಲ ಬೋಗಿಗಳಲ್ಲೂ ಇದೇ ಹಣೆ ಬರ, ಜನವೋ ಜನ. ಕೊತ್ತಾಗಿ ಇವ್ರಿಗೇನಾಗ್ಬಿಡ್ತು, ತಿಂದು ಹೆಚ್ಚು ಕಮ್ಮಿ ತುಮಕೂರು ಇದು ತಿಪ್ಟೂರು ದಾಟಿ ಮುಂದಕ್ಕೆ ಹೋಗ್ತಾ ಇತ್ತು ಟ್ರೈನ್. ಇಲ್ಲೇನೈತಿ, ಹುಡುಗರಿಗೆಲ್ಲ ಕೂತ್ ಬೇಜಾರು, ಗಲಾಟೆ ಮಾಡಿ ಎಲ್ಲಾದರೂ ಬೇಜಾರು. ಏನು ಮಾಡ್ಬೇಕೀಗ? ಏನಾದ್ರು ಒಂದು ಮಜಾ ತಗೋಬೇಕು, ಏನಾದ್ರು ಒಂದು ಚೇಂಜ್ ಮಾಡಬೇಕು. ನೋಡು, ನಾವು ಬಿಸಿ ರಕ್ತವ್ರು ಏನು ಮಾಡೋಣ ಅಂತ. ಅದು ಒಬ್ಬ ಹೇಳಿದ್ರೆ, ನಾವು ಚೈನ್ ಹೇಳಿ ನಿಲ್ಸ್ಬಿಡೋಣ ಟ್ರೈನ್ನ, ಬರ್ತಾರೆ. ನಾವಲ್ಲ ಅನ್ನೋದು. ಹಂಗೆಲ್ಲ ಹೇಳೋಕ್ಕಾಗಲ್ಲ ಕಣೋ. ಒಬ್ಬ ಹೇಳ್ದ, ನೋಡು ಅಲ್ಲಿ ಬೋರ್ಡ್ ಇದೆ, ಯಾರಾದರೂ ಹಿಂಗೆ ಮಧ್ಯದಲ್ಲಿ ಏನು ಬೇಕಂತ ಟ್ರೈನ್ ಹೇಳಿದ್ರೆ 1,000 ರೂಪಾಯಿ ಫೈನು, ಜೈಲಿಗೆ ಸಹಿತ ಹಾಕ್ಬೋದು. ನಮಗೇನೋ ಹಾಕ್ತಾರೆ, 1,000 ರೂಪಾಯಿ ಕೊಟ್ಟರೆ ಆಯ್ತು ಕಣೋ, ಅದೇನು ಮಹಾ, ತೆಗಿರಿ, ಎಲ್ಲರೂ ಎಷ್ಟು ದುಡ್ಡಿದೆ ತೆಗಿರಿ. ನನ್ನ ಹತ್ರ 100 ಕಣ, ನನ್ನ ಹತ್ರ 100 ಅಂತೇಳಿ ಎಲ್ಲ ಸೇರಿದರೆ 1,500 ರೂಪಾಯಿ ಆಯಿತು. ಅದರಲ್ಲಿ ಏಳಿಸ್ತಾ ಇದ್ದ 100 12 ನೋಟು, 50 6 ನೋಟು, 1,500 ರೂಪಾಯಿ. ನೋಡಪ್ಪ, ನೀನು ಇಟ್ಕೋ, ಆ ಟ್ರೈನನ್ನು ಏಳಿಸ್ತೀವಿ, ಬಂದರೆ ಫೈನು 1,000 ರೂಪಾಯಿ ಕಟ್ಟಿದ್ರಾತು ಅಂದ್ಕೊಂಡ್ರು. ಆ ಕೆಂಪು ಟೀ ಶರ್ಟ್ನವ್ನು ಇದ್ನಲ್ಲ ಲೀಡ್ರು, ಅವನ ಕೈಯಲ್ಲಿ 1,500 ರೂಪಾಯಿ ಕೊಟ್ಟರು. ಅವನು ಸೀದಾ ಜೋಬಲ್ಲಿ ಇಟ್ಕೊಂಡ. ಲೇ ಸಿದ್ಧ, ಎಲ್ಲಿಯೋ ಚೈನು ಅಂತ. ಆಯ್ತು ಎಳಿತೀನಿ, ಮತ್ತೊಂದು 1,000 ರೂಪಾಯಿ ಫೈನ್ ಹೋಗುತ್ತಲ್ಲ. ಅಯ್ಯೋ ನನ್ನ ಮಗನೇ, ನಾನೇನು ಅಂದ್ಕೊಂಡಿದ್ದೆ, ನಿಮ್ದೆಲ್ಲ ದುಡ್ಡು 1,500 ರೂಪಾಯಿ ನನ್ನ ಜೇಬಿನಲ್ಲಿದೆ, ನೀನು ಎಳಿ. ನೋಡಪ್ಪ, ಇಲ್ಲಿ ಮುದ್ಕ ಇದೆಯಲ್ಲ, ಕೊಡ್ಬೇಳೆ ತಿಂದ್ವಲ್ಲ, ಮುಸ್ಕಂದ ಮೇಲೆ ಹಾಕ್ಬೋಣ, ಮುತ್ತು ಬ್ಯಾ ಅಂತಾನೆ. ಕಟ್ಟರೆ ಅವ್ನು ಕಟ್ಟಲಿ, ಇಲ್ಲ ಇಳಿಸ್ಲಿ, ಅವ್ನು ಜೈಲಿಗೆ ಹಾಕ್ಲಿ ಅಂತ ಹೇಳಿದ್ರು. ಹೋದ, ಸಿದ್ಧ, ಚೈನ್ ಹೇಳ್ದ, ಟ್ರೈನ್ ಕಿಕ್ ಅಂತ ನಿಂತೇ ಬಿಡ್ತು. ತಕ್ಷಣ ಬೋಗಿಯಿಂದ ಬೋಗಿಗೆ T14 ಅಂತಿತ್ತು, TC PC ಜೊತೆ ಬಂದುಬಿಟ್ಟ. ಯಾರು ನಿಲ್ಸಿದ್ದು ಅಂತೇಳಿ ಒಳಗೆ ಎಂಟ್ರಾಗ್ತಿದ್ದಂಗೆ ಕೇಳಿದರೆ, ಅಲ್ಲಿದ್ದವ್ರು ಪ್ರಯಾಣಿಕರು ಹೇಳಿ, ನೋಡಿ ಸ್ವಾಮಿ, ಅಲ್ಲಿ ಯಾವುದೋ ಗುಂಪಿದೆಯಲ್ಲ ಹುಡುಗರ್ದು, ಅವ್ರು ಯಾರೋ ಎಳ್ದಂಗಾಯ್ತು, ನಮಗೆ ಯಾರು ಅಂತ ಗೊತ್ತಿಲ್ಲ ಅಂದ್ಬಿಟ್ರು. ಸೀದಾ ಬರ್ತಿದ್ದಾಗ, ಯಾರು ನಿಲ್ಸಿದ್ದು, ಯಾರು ಚೈನ್ ಎಳೆದಿದ್ದು ಅಂತ ಹೇಳಿದರೆ, ಇದ್ದಲ್ಲ ಟೀ ಶರ್ಟ್ ಕೆಂಪು ಲೀಡ್ರು, ಅವನು, ಬನ್ನಿ ಸರ್, ನಮಸ್ಕಾರ ಸರ್, ನಾವೆಲ್ಲ ಸ್ಟೂಡೆಂಟ್ ಸರ್. ನೀವು ಹೇಳಿದ್ರೆ ಏನು ಸರ್ ಹಿಂಗೆ, ನಾವು ಅಂಥ ವಿದ್ಯಾವಂತರು ಇಂಥ ಹಲ್ಕ ಕೆಲಸ ಮಾಡೋದುಂಟೆ, ನಾವೆಲ್ಲ ಬುದ್ಧಿ ಇದೆ ಸರ್, ಹಾಗೆಲ್ಲ ಮಾಡೋದು ಸರ್, ದೇಶದ ಪರಿಸ್ಥಿತಿ ನಾವು ದುಡಿಯೋರು ಸರ್ ಅಂತೆಲ್ಲ ಪ್ಲೇಟ್ ಹಾಕಿಬಿಟ್ಟ. ಆಯಿತು ಮಿಸ್ಟರ್, ಚೆನ್ನಾಗಿ ಮಾತಾಡ್ತಿದ್ದೀರಿ, ಹೋಗಿ ಯಾರು ಚೈನ್ ಎಳೆದಿದ್ದು? ಅಯ್ಯೋ ಸರ್, ಏನು ಹೇಳಿ, ಆ ಮುಸ್ಕ ಕೂತಿಯಾರ ಬಿಳಿ ಗಡ್ದು ಅವನೇ ಸರ್. ಬೇಡ ಅಂತ ಹೇಳಿದ್ವಿ, ಕೇಳಲೇ ಇಲ್ಲ ಸರ್, ಎಳೆದ್ಬಿಟ್ಟ ಸರ್. TC ನೋಡ್ತಾನೆ ರಾಮಜ್ಜನ ಕಡೆಗೆ. ರಾಮಜ್ಜ ಬಿಳಿ ಗಡ್ಡ, ನೋಡಿದ್ರೆ ಒಳ್ಳೆ ತೇಜಸ್ವಿಯಾಗಿದ್ದಾನೆ, ಒಂದು ಕಳೆ ಹುಚ್ಚು ಬೆಪ್ಪು ಅಲ್ಲ. ಆದರೆ ಅವನನ್ನು ಏಕವಚನದಲ್ಲಿ ಮಾತಾಡ್ಸೋದಕ್ಕೆ ಮುದುಕ ಅನ್ನೋದಕ್ಕೆ ಮುಜುಗರ. TC ಯಜಮಾನ್ರೆ, ಈ ಹುಡುಗ ಹೇಳ್ತೀರಿ ನಿಜನ? ನೀವೇ ಚೈನ್ ಹೇಳಿದ್ರ? ಹೇಳಿ ನೋಡಿ, ಸುಮ್ಮನೆ ಚೈನ್ ಎಳಿಬಾರ್ದು. ಚೈನ್ ಎಳಿಬೇಕಾದ್ರೆ ಒಂದು ಕಾರಣ ಇರಬೇಕು. ಮೊದಲನೇದು, ಟ್ರೈನಲ್ಲಿದ್ದವ್ರು ಯಾರು ಬಿದ್ದು ಹೋಗ್ತಾ ಇರಬೇಕು, ಅಥವಾ ಟ್ರೈನಲ್ಲಿರೋರ್ಗೇನಾದ್ರು ಅನಾರೋಗ್ಯಕ್ಕೆ ಸೀರಿಯಸ್ ಆಗಿರಬೇಕು, ಇಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿರಬೇಕು. ಇಲ್ಲದೇ ಇದ್ದರೆ ಟ್ರೈನಲ್ಲಿ ಕಳ್ಳರು ಬಂದು ರಾಬರಿ ಮಾಡಿರ್ಬೇಕು. ಈ 4 ಕಾರಣ ಬಿಟ್ಟು ಸುಮ್ಮನೆ ಚೈನ್ ಹೇಳಿದರೆ ಅವ್ರಿಗೆ ನೋಡಿ 1,000 ರೂಪಾಯಿ ಪೆನಾಲ್ಟಿ, ಜೈಲು ಶಿಕ್ಷೆ ಆಗುತ್ತೆ. ಹೇಳಿ ಯಜಮಾನ್ರೆ, ಏನು ಕಾರಣ? ನೀವು ನೋಡಿದರೆ ಆಗೋ ವಿವೇಕಿಗಳು ಕಾರಣ ಇಲ್ಲದೆ ಚೈನ್ ಎಳೆದಿಲ್ಲ ಅನ್ಸತ್ತೆ ಅಂದ್ಬಿಟ್ಟ. ರಾಮಜ್ಜ ಮಂಕಾಗಿದ್ದ, ತನ್ನ ಮೇಲೆ ಈ ಚೈನ್ ಎಳೆದು ರೈಲ್ ನಿಲ್ಲಿಸಿದ ಆರೋಪ ಇತ್ತು. ಆದರೆ ಯಾವಾಗ TC 4 ಕಾರಣ ಕೊಟ್ಟ, ಚಕ್ ಅಂತ ಉಪಾಯ ಹೊಡೆದ್ಬಿಡ್ತು. ಸಾಹೇಬ್ರೆ, ಏನು ಹೇಳಿ, ನೀವು ಹೇಳಿದ್ದು ನಿಜ. ನಾನು ಸಹಿತ ಸರ್ಕಾರಿ ನೌಕರಿ ಮಾಡಿಕೊಂಡು ಇದ್ದವನು, ನನ್ನ ಮಕ್ಕಳು ವಿದ್ಯಾವಂತರು. ನೋಡಿ, ನನಗೊಂದು ಆಪತ್ತು ಬಂದ್ಬಿಡ್ತು, ಹಾಗಾಗಿ ನಾನು ಚೈನ್ ಎಳೆದು ನಿಲ್ಲಿಸಬೇಕಾಯ್ತು, ನಿಮ್ಮ ಸಹಾಯ ಕೋರಬೇಕಾಯ್ತು. ಸ್ವಾಮಿ, ನೀವೇ ಸಹಾಯ ಮಾಡಬೇಕು. ಆಯ್ತು ಯಜಮಾನ್ರೆ, ಯಾಕೆ ಚೈನ್ ಎಳಿದ್ರಿ, ಏನಾಯ್ತು ಅಂತ ಅದು ಹೇಳಿ ಎಂದಾಗ, ನೋಡಿ ಸಾಹೇಬ್ರೆ, ಏನು ಹೇಳಿ, ನಾನು ಒಬ್ಬ ಬಡ ರೈತ, ಮಾಜಿ ಸರ್ಕಾರಿ ನೌಕರ, ಮಕ್ಕಳು ಮೊಮ್ಮಕ್ಕಳು ನೋಡೋಕೆ ಹೋಗ್ತಾ ಇದ್ದೀನಿ.
ಚಕ್ಲಿ ಕೋಡ್ಬಳೆಲ್ಲ ಇಟ್ಕೊಂಡು ಕೈಯಲ್ಲಿ 1500 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೆ. ಈ ಹುಡುಗರಿದಾವಲ್ಲ, ಅದರಲ್ಲೂ ಇವನು ಯಾರು ಕೆಂಪು ಟಿ ಶರ್ಟ್ನವನು, ಇವರೆಲ್ಲ ದಬಾವಣೆ ಮಾಡಿ ತಿಂಡಿ ಎಲ್ಲ ತಿಂದಿದ್ದಲ್ಲದೆ ನನ್ನ ಜೇಬಲ್ಲಿದ್ದು 1500 ರೂಪಾಯಿ ಕಿಸ್ಕೊಂಡು ಬಿಟ್ಟ ಸ್ವಾಮಿ. ಇಳಿತಿದ್ದಂಗೆ ಆಟೋಕ್ಕೆ ಹೋಗೋಕ್ಕೂ ದುಡ್ಡಿಲ್ಲ. ಹಂಗಾಗಿ ಚೈನ್ ಹೇಳಿದೆ, ಮಹಾಸ್ವಾಮಿ ನೀವು ಅವನಿಂದ ನನಗೆ 1500 ಕೊಡಿಸಿ ಸ್ವಾಮಿ ಅಂತ ಈತ ಕೈ ಮುಗಿದು ಬಿಟ್ಟ. ಅಯ್ಯೋ ಪಾಪ ಅಂದ್ಬಿಡ್ತು ಟಿ ಸಿಗೆ. ಅಲ್ಲಿದ್ದ ಜನ ಪ್ಯಾಸೆಂಜರ್ಗಳಿಗೆ ಅಲ್ಲಲ್ಲಲ್ಲ, ಹೌದು ಈ ಮುದುಕನ ಹತ್ರ ಇವರೇ ಎಲ್ಲ ಚಕ್ರಿ ಕೊಟ್ಟು ಬರ್ತಿದ್ದು, ಇವರೇ ದುಡ್ಡು ಗಿಟ್ಟಿ ಏನಾದ್ರು ಕಸ್ಕೊಂಡ್ಬಿಟ್ಟಿ ಅಂತ ಅನಿಸ್ಬಿಡ್ತು. ಕೇಳಿ ಸ್ವಾಮಿ ಇವ್ರಿಗೆಲ್ಲ ಅನುಕೂಲ ಹೊಡೋದು ಹೌದು ಅಂದ್ಬಿಟ್ಟು. ಮೊದಲೇ ಇಸಿಟ್ಟಿತ್ತು ಹುಡುಗರ ಬಗ್ಗೆ. ಏನ ವಿದ್ಯಾವಂತರಾಗಿ ಸ್ಟೂಡೆಂಟಾಗಿ ಹಿಂಗೆ ಮಾಡ್ತಿದ್ದೀರಾ ಅಂದ ಕೂಡಲೇ ಇಲ್ಲ ಸರ್ ನಾವು ತೊಗೊಂಡಿಲ್ಲ ನೋಡಿ ಸ್ವಾಮಿ ಹೇಳ್ತಾನೆ ಸ್ವಾಮಿ, ಅವ್ರ ಜೋಬ್ದಲ್ಲಿ ನೋಡಿ ಸ್ವಾಮಿ ನಂದೆ ಹೇಳ್ತೀನಿ. 100 ರೂಪಾಯಿ ನೋಟು 12, 50 ರೂಪಾಯಿ ದಾರು, ಒಟ್ಟು 1500 ರೂಪಾಯಿ ಸ್ವಾಮಿ ನಂದೇ ಅಂತ ಬಿಟ್ಟ ನಮ್ಮ ರಾಮಾಜ್ಯ. ಸರಿ ಇವ್ರು ಹೋಗಿ ಪೊಲೀಸ್ ಚೆಕ್ ಮಾಡ್ತಾನೆ, ಎದ್ರು ದುಡ್ಡಿದೆ ಅಷ್ಟೇ, ಇನ್ಯಾವ ದುಡ್ಡು ಇಲ್ಲ. ಎಲ್ಲಿ ಟಿಕೆಟ್ ವೇರ್ ಇಸ್ ಯುವರ್ ಟಿಕೆಟ್ ಸರ್, ನಾವು ಮಿನಿಸ್ಟರ್ ಪ್ರೋಗ್ರಾಮ್ ಮಾಡ್ತಾ ಇರೋದು, ಭಾರತ ಮಾತಾಕ್ಕೆ ಜೈ ಅಂದರು. ಅಲ್ಕ ನನ್ನ ಮಕ್ಕಳ್ರ ವಿದ್ಯಾವಂತರು ಹಿಂಗೆ ಮಾಡೋದು. ಆ ಮುದುಕನ್ನು ದರೋಡೆ ಮಾಡಿ ನೀವು ಥೆಫ್ಟ್ ಏನದು ಇಲ್ಲಿ ದರೋಡೆ ಲೂಟಿ ಮಾಡಿದ್ದೀರಿ, ಮತ್ತೆ ಟಿಕೆಟ್ಲೆಸ್ ಟ್ರಾವೆಲ್ ರೌಡಿಸಮ್ ಮಾಡ್ತಿದ್ದೀರಾ ಅಂತ ಹೇಳಿ ಜನ ಎಲ್ಲ ದೂರ ಹೇಳಿದ್ರು. ಇಲ್ಲೋ ನಡೀರಿ ನಿಮ್ಮನ್ನೆಲ್ಲನೂ ಸಹಿತ ತಗೊಂಡು ಹೋಗ್ಬುದ್ದಿ ತುಮಕೂರಲ್ಲಿ ನಿಮಗೆ ಏನದು ಲಾಕಪಿಗೆ ಹಾಕಿಸ್ತೀನಿ ಅಂತ, ಪೆನಾಲ್ಟಿ ಹಾಕಿಸ್ಬೇಕು, ಸಜೆ ಆಗಬೇಕು ಅಂಥೇಳಿ. ಆಗ ರಾಮಜ್ಜ ಹೇಳ್ದ, ಸ್ವಾಮಿ ಸಾಹೇಬ್ರೆ ಬ್ಯಾಡ್ರಿ, ಹುಡುಗರು ಪಾಪ ಏನೋ ತಿಳಿದೇ ಮಾಡಿದ್ದಾರೆ, ಅವ್ರಿಗೇನು ದಂಡ ಪಂಡ ಹಾಕಿ ಜೈಲು ಪಾಯಿಲು ಬೇಡ, ಅವ್ರ ಭವಿಷ್ಯ ಹಾಳಾಗಿಬಿಡುತ್ತೆ ಅಂದ ಕೂಡಲೇ ಮಾಡ್ತೀನಿ ತಡಿ ಅಂಥೇಳಿ ಟ್ರೈನಿಂಗು ನಿಂತಿತ್ತಲ್ಲ ಎಲ್ಲ 12 ಜನ ಇಳಿಸಿ ಟ್ರೈನಿನ ಮುಂದಕ್ಕೆ ತಗೊಂಡು ಹೋಗೇ ಬಿಟ್ಟ. ಇವರಿಗೆ ಮುಂದೆ ಹೋಗಿಲ್ಲ, ಹಿಂದೂ ಬರೋಂಗಿಲ್ಲ, ನಡ್ಕೊಂಡು ಬರೋ ಶಿಕ್ಷೆ ಟಿ ಸಿ ಸೀದಾ ರಾಮಜ್ಜ ಒಳ್ಳೇದಪ್ಪ ಅಂತೇಳಿ ಹೊಂಟಿಬಿಟ್ರು. ರಾಮಜ್ಜ 1500 ರೂಪಾಯಿ ಇಟ್ಕೊಂಡಿದ್ದ. ಅಲ್ಲಿದ್ದವ್ರಿಗೆಲ್ಲ ಪ್ಯಾಸೆಂಜರ್ ಸಂತೋಷ ಆಗಿಬಿಟ್ಟು, ಬಲೆ ರಾಮಜ್ಜ ಒಳ್ಳೆ ಚಲೋ ಪಾಠ ಕಲಿಸಿದ್ರಿ ಅಂತ. ರಾಮಜ್ಜ ಏನು ಮಾಡ್ದ, ಅಲ್ಲಿ ತಿಂಡಿ ಮಾಡ್ಕೊಂತ ಬಂದವನ ಹತ್ರ ಸೀದಾ ಮಾಡಿದ್ದೇನಪ್ಪ ಅಂದರೆ 500 ರೂಪಾಯಿ ಕೊಟ್ಟು ಅಲ್ಲೇನಿತ್ತು ತಿಂಡಿ ಚಾಕ್ಲೇಟ್ ಎಲ್ಲ ತೊಗೊಂಡು ಮಕ್ಕಳು ಕೈದೆಲ್ಲ ಕಿತ್ಕೊಂಡಿದ್ರು ಅವ್ರಿಗೆಲ್ಲ ಕೊಡಿಸ್ಬಿಟ್ಟ. ಅಷ್ಟೊತ್ತಿಗೆ ಭಿಕ್ಷೆ ಬೇಡ್ಕೊಂಡು ಬರ್ತಾಯಿದ್ದ ಕುಂಟ್ರಿಗೆಲ್ಲ ಇನ್ನೊಂದು 1000 ರೂಪಾಯಿ ಹಾಕೇ ಬಿಟ್ಟ. ಸೀದಾ ಬೆಂಗಳೂರಿಗೆ ಹೋಗಿ ಇಳಿದ, ಮೊಮ್ಮಕ್ಕಳು ನೋಡ್ಕೊಂಡ ಬಂದ. ನೋಡಿ ಮಕ್ಕಳೇ, ಈ ಹುಡುಗರುಗಳು ಯುವಕರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈ ಪುಂಡಾಟಿಕೆ ಹುಚ್ಚಾಟ ಇವೆಲ್ಲ ಮಾಡಲೇಬಾರ್ದು. ನಾವೇನು ಮಾಡೋದು ನಡೆಯುತ್ತೆ ಅಂದ್ಕೊಂಡ್ರೆ ರಾಮಜ್ಜಂತ ಬುದ್ಧಿವಂತರಿರ್ತಾರೆ. ಏನಾಗುತ್ತೆ, ನಾವು ಮಾಡೋ ಮಂಗಾಟ ನಮಗೆ ತಿರುಗಾಣ ಆಗತ್ತಲ್ವಾ, ಒಳ್ಳೆ ರೀತಿ ನಡ್ಕೋಬೇಕು. ಏನಂತೀರಿ? ನಮಸ್ಕಾರ.